30 ವರ್ಷಗಳ ಸತತ ಹೋರಾಟ ಇದು. ಚಿಕ್ಕೋಡಿ ಜಿಲ್ಲೆ ಆಗಲೇಬೇಕು, ಯಾವುದೇ ಪರಿಸ್ಥಿತಿ ಆಗಬೇಕು. ಈಗ ಎಷ್ಟೊಂದು ಸಮಸ್ಯೆಗಳಿವೆ ಅಲ್ಲಿ. ರೈತರ ಸಮಸ್ಯೆ, ಕಾರ್ಮಿಕ ಸಮಸ್ಯೆ, ಮಹಿಳೆಯರ ಸಮಸ್ಯೆ, ಶೈಕ್ಷಣಿಕ ಸಮಸ್ಯೆ, ಉದ್ಯೋಗ ಸೃಷ್ಟಿ, ಕಾರ್ಖಾನೆಗೆ ಹೆಚ್ಚು ಬರ್ತವೆ, ಹೆಚ್ಚು ಅನುದಾನ ಬರ್ತದೆ. ಕೇಂದ್ರ ಸರ್ಕಾರ ಏನು ಮಾಡಿದೆ, ಒಂದು ಸುತ್ತೋಲೆಯನ್ನು ಹೊರಡಿಸಿದೆ. ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡುವ ಕಾರಣ ಆಯಾ ರಾಜ್ಯ ಸರ್ಕಾರಗಳು ಇದೇ ಡಿಸೆಂಬರ್ 31ರೊಳಗೆ ಜಿಲ್ಲೆ ತಾಲೂಕು ಘೋಷಣೆ ಮಾಡಲು ಅವಕಾಶ ನೀಡಲಾಗಿದೆ. ಹೀಗಾಗಿ ನೀವು ಮಾಡಬೇಕು ಅಂತ ಹೋರಾಟಗಾರ, ಚಿಕ್ಕೋಡಿ ಹೋರಾಟಗಾರ. ಇನ್ನು ಗೋಕಾಕದವರು, ಅವರು ಕೂಡ ತೀವ್ರವಾದಂಥ ಹೋರಾಟವನ್ನ ನಾಳೆಯಿಂದ ಮಾಡ್ತಾರೆ, ಪಾದಯಾತ್ರೆ ಮಾಡೋರಂತ. ಇನ್ನು ಚಿಕ್ಕೋಡಿ ಮಿನಿ ವಿಧಾನಸೌಧ ಮುಂದೆ ಏಕ ವ್ಯಕ್ತಿ ಉಪವಾಸ ಸತ್ಯಾಗ್ರಹ ಅಂತ ಮಾಡೋರ್ದಾರೆ. ಆಗೋದಿಲ್ಲ. ಎಲ್ಲಿವರೆಗೆ ಗಟ್ಟಿ ನೇತೃತ್ವ ಇರೋದಿಲ್ಲ ಅಲ್ಲಿವರೆಗೆ ಚಿಕ್ಕೋಡಿ ಜಿಲ್ಲೆ ಆಗೋದಿಲ್ಲ. ಇಲ್ಲಿ ಗಟ್ಟಿ ನೇತೃತ್ವ ಎಲ್ಲಿದೆ? 108 ಪಂಗಡಗಳು, 4 ಗುಂಪುಗಳಿವೆ ಚಿಕ್ಕೋಡಿ ಜಿಲ್ಲೆ ಹೋರಾಟಕ್ಕೆ. ಮೇಲಿನ ಮೇಲೆ ಕಾಣ್ತಾರೆ ಇವರೇ 4 ಮಂದಿ. 5ನೇದವನು ಬರು ಕೊಡೋದಿಲ್ಲ. ಹಂಜಿಯವರು ಕೊನೆ ಕ್ಷಣದಲ್ಲಿ ಭಾಗವಹಿಸ್ತಾರೆ, ಅವ್ರದೊಂದು ಗುಂಪು ಬೇರೆ. ಬಡಿಗೇರ್, ಸಂಜೀವ್ ಬಡಿಗೇರ್ ಮತ್ತು ಚಂದ್ರಕಾಂತ್ ಹುಕ್ಕೇರಿ ಗುಂಪು ಬೇರೆ. ಪತ್ರಕರ್ತರ ಗುಂಪು ಒಂದು ಬೇರೆ. ಆದ್ರೆ ಇಲ್ಲಿ ಪತ್ರಕರ್ತರು ಬೆಂಬಲವನ್ನು ನೀಡ್ತಾ ಇದ್ದಾರೆ, ವಕೀಲರು ಬೆಂಬಲ ನೀಡ್ತಾ ಇದ್ದಾರೆ, ವ್ಯಾಪಾರಸ್ಥರು ಬೆಂಬಲವನ್ನು ನೀಡ್ತಾರೆ, ವಿದ್ಯಾರ್ಥಿಗಳು ಬೆಂಬಲವನ್ನು ನೀಡ್ತಾರೆ. ಆದರೂ ಇನ್ನು ಯಾಕಾಗಿಲ್ಲ ಅಂತಂದ್ರೆ ಗಟ್ಟಿ ನೇತೃತ್ವ ಇಲ್ಲ, ಸ್ಪಷ್ಟವಾದಂಥ ಅಭಿಪ್ರಾಯ ಇಲ್ಲ. ಅಭಿಪ್ರಾಯ ಸಂಗ್ರಹ ಮಾಡಿದ್ರೇನು? ಆ ತಾಲೂಕಿಗೆ ಹೋಗಿ, ಚಿಕ್ಕೋಡಿ ಜಿಲ್ಲೆ ಬರುವಂಥ ಎಲ್ಲ ತಾಲೂಕುಗಳಿಗೆ ಹೋಗಿ ನಾವೇನು ಹೇಳಿದ್ವು, ನೀವು ಮೊದಲು ಹಳ್ಳಿಗಳನ್ನು ಎಚ್ಚರಿಸಬೇಕು. ಚಿಕ್ಕೋಡಿ ಜಿಲ್ಲೆ ಆಗೋದ್ರಿಂದ ಏನೇನು ಲಾಭ ಅದನ್ನು ಮೊದಲೇನು ತಿಳಿಸಿರೇನು? ಎಷ್ಟು ವಿಸ್ತಾರ ಇದೆ? 510 ಗ್ರಾಮ ಪಂಚಾಯತಿಗಳಿವೆ, 100ಕ್ಕೂ ಹೆಚ್ಚು ಜಿಲ್ಲಾ ಪಂಚಾಯತಿಗಳಿವೆ. ನಾವು ಬೆಳಗಾವಿಗೆ ಹೋಗ್ಲಿಕ್ಕೆ ಭಾಳ ದೂರ ಆಗ್ತದೆ. ಸರ್ಕಾರ ಕೂಗು ಇನ್ನೂ ಮುಟ್ಟಿಲ್ಲ, ಕೇವಲ ಭಾಷೆ ನಾಡಿತು. ಪ್ರಕೃತಿ ದಹನವನ್ನು ಮಾಡ್ತಾ ಇದ್ದಾರೆ ರಾಜಕಾರಣಿಗಳಿದೆ. ಅದು ಮಾಡೋದೇನು ಅಗತ್ಯ ಇರಲಿಲ್ಲ. ಪ್ರತಿ ವಿಧಾನಸಭಾ ಬಂದ್, ಚುನಾವಣೆ ಇದು ಅಧಿವೇಶನ ಬಂತಂದ್ರೆ ಇದೇ ಗದ್ದು. ನಿಮ್ದು ಒಂದು ಹೇಳಿಕೆ ಕೊಡೋದು, ಪ್ರವಾಸಿ ಮಂದಿರದಲ್ಲಿ ಒಂದು ಹೇಳಿಕೆ ಕೊಡೋದು, ಗಾಯಬಾಗಿ ಬಿಡೋದು, ಮತ್ತು ಮುಂದಿನ ಅಧಿವೇಶನಕ್ಕೆ. ಅಂತ ಹೋರಾಟಗಾರರು ಇಲ್ಲಿ ಇರೋದ್ರಿಂದ ಚಿಕ್ಕೋಡಿ ಜಿಲ್ಲೆ ಆಗೋದಿಲ್ಲ. ನೀವು ಹಿಂಗೆ ಹೋಗಾರ ನೀವು ಯಾವಾಗ ಆಗಬಹುದು ಅಂತಂದ್ರೆ, ಏನು 2.5 ವರ್ಷ ಸ್ಪೀಡ್ ಮುಗಿತಿತ್ತಲ್ಲ, 28ರ ವಿಧಾನಸಭಾ ಚುನಾವಣೆ ಬರ್ತಿತ್ತಲ್ಲ, ಅವಾಗ 6 ತಿಂಗಳ ಮೊದಲು ಅಥವಾ 3 ತಿಂಗಳ ಮೊದಲು ಘೋಷಣೆ ಮಾಡಬಹುದು ಅನ್ನೋ ಚುನಾವಣೆ ನೀತಿ ಸಹಿತ ಜಾರಿ ಆಗುತ್ತೆ. ಮೊದಲು 1-2 ದಿವಸ ಆ ಓಟ್ ಹಾಕತ್ತೀರಿ. ಈಗ ಜಿಲ್ಲೆ ಮಾಡೋದ್ರಿಂದ ಏನು ಓಟ್ ಬ್ಯಾಂಕ್ನೂ ಇಲ್ಲ, ಅವ್ರಿಗೇನೂ ಇಲ್ಲ. ರಾಜಕಾರಣಿಗಳು ಎಲ್ಲಿ ಓಟ್ ಬ್ಯಾಂಕ್ ಇರ್ತೈತಿ ಅಲ್ಲಿ ಮಾಡ್ತಾರೆ ಅವರು. ಮತ್ತು ನಿಮ್ಮದು ಓಟ್ ಬ್ಯಾಂಕ್ ಸೃಷ್ಟಿ ಮಾಡುವಂಥದ್ದು ಅಥವಾ ಶಕ್ತಿ ಇರುವಂಥ ಸಂಘಟನೆ ನಿಮ್ಮ ಕಡೆ ಇಲ್ಲ. ಅದೇ 4 ಜನ ಹೊರಗಿನವ್ರು ಬರ್ತಾರೆ, ಭಾಷಣ ಮಾಡ್ತಾರೆ, ಕೇವಲ ಭಾಷಣ. ಯಾರು MLA ಬರಲಿಲ್ಲ ಭಾಷಣ ಮಾಡಲಿಕ್ಕೆ. ನೀವೇನು ಮಾಡ್ಬೇಕಾಯ್ತು ಅಂದ್ರೆ, ಆಯಾ ಶಾಸಕರ ಮನೆ ಮುಂದೆ ಧರಣಿ ಕೊಡ್ಬೇಕಾಯ್ತು. ಒಂದೊಂದು ದಿವಸ ಒಂದೊಂದು ದಿವಸ ಒಬ್ಬೊಬ್ಬ ಶಾಸಕರ ಮನೆ ಮುಂದೆ ಧರಣಿ ಹೇಳಿದ್ವಲ್ಲ ನಾವು. ಇಲ್ಲ 1 ಲಕ್ಷ 2 ಲಕ್ಷ ಪ್ರಿಂಟ್ ಮಾಡ್ರಿ, ಪಾಂಪ್ಲೆಟ್ಸ್ ಪ್ರಿಂಟ್ ಮಾಡ್ರಿ, ಜಾಹೀರಾತು ಪ್ರಿಂಟ್ ಮಾಡ್ರಿ, ಚಿಕ್ಕೋಡಿ ಜಿಲ್ಲೆ ಆಗೋದ್ರಿಂದ ಏನೇನು ಲಾಭ ಅಂತ ತಿಳಿಸ್ರಿ. ಅವರು ಕೂಡ ಧ್ವನಿಗೂಡಿಸ್ತಾರೆ. ನಮ್ಮ ಜಿಲ್ಲೆ ಚಿಕ್ಕೋಡಿ ಜಿಲ್ಲೆ ಅಂತೇಳಿ ಬೋರ್ಡ್ ಬರ್ಸಿರಿ, ಕೆಲವೊಮ್ಮೆ ಸ್ಟಿಕ್ಕರ್ ಹಂಚಿರಿ. ಎಷ್ಟು ಸ್ಟಿಕ್ಕರ್? ಒಂದು 15-20 ಸ್ಟಿಕ್ಕರ್ ಕಾಣ್ತಾವ. ಇಡೀ ತಾಲೂಕಿಗೆ ಹಂಚಬೇಕಾಯ್ತು, ಯುವಕರನ್ನ ಜಾಗೃತಿ ಮಾಡಬೇಕಾಯ್ತು. ಕಾಲೇಜಲ್ಲಿ ಇರ್ತಕ್ಕಂಥ ಹಿರಿಯ ವಿದ್ಯಾರ್ಥಿ ಮಿತ್ರರನ್ನ ನೀವು ಕೂಡ್ಸ್ಕೋಬೇಕಾಗಿತ್ತು. ಅಲ್ಲಿ ಶಕ್ತಿ ಭಾಳ ಇದೆ. ನಿಮ್ದೇನು ಶಕ್ತಿ ಇದೆ ಇಲ್ಲಿ? ಎಷ್ಟು ವರ್ಷದಿಂದ ಹೋರಾಟ ಮಾಡ್ತಾರೆ, ಫಲ ಸಿಕ್ಕಿಲ್ಲ. 30 ವರ್ಷ 40 ವರ್ಷ ಬರೀ ಹೇಳ್ಕೊತಾಯ್ತು. ನಂತರ ಸಂಗಪ್ಪಳವ್ರು ಇದ್ದಾಗ ಅವರು ಕೂಡ ಹೋರಾಟ ಮಾಡಿದ್ರು. ಅವರು ಕೂಡ ಹೇಳಿದ್ರು, ನಾವು 2 ಮಂದಿ ತೋರು ಅಲ್ಲಿ ಸರ್ಕ್ಯೂಟ್ ಅವರು ಪ್ರೆಸ್ ಮೀಟ್ ಮಾಡೋರು, ಮುಗೀತು. ಅಲ್ಲಿ ವಿಫಲ ಆತ್ಲ. ಸರ್ಕಾರಕ್ಕೆ ನೀವು ಎಷ್ಟು ಜನ ಇದ್ರಿ, ಎಷ್ಟು ತಾಕತ್ತೈತೆ ಅನ್ನೋದು ವರದಿ ಹೋಗ್ತೈತೆ, ಇಂಟೆಲಿಜೆನ್ಸ್ ವರದಿ ಹೋಗ್ತೈತೆ. ಅದು ಅದರ ಆಧಾರ ಮೇಲೆ ಮಾಡ್ತಾರ ಅವರು. ಈಗ ಗುರ್ಲಾಪುರ ರೈತರ ಹೋರಾಟ ದೊಡ್ಡ ಪ್ರಮಾಣದಲ್ಲಿ ಆಯ್ತು, ಅಲ್ಲಿ ಸಕ್ಕರೆ ಸಚಿವರು ಬರಬೇಕಾಯ್ತು. ಹಂಗ ಇಲ್ಲಿ ನಿಮ್ಮ ಚಿಕ್ಕೋಡಿ ಜಿಲ್ಲೆ ಆಗೈತೆ ಅಂತೇಳಿ ಜಾರಕಿಹೊಳಿ ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಥವಾ ಖುದ್ದು ಮುಖ್ಯಮಂತ್ರಿಗಳು ಬಂದು ಇಲ್ಲಿ ಹೇಳ್ತಾರೆ. ಶಕ್ತಿ ನಿಮ್ದಿತ್ತಂದ್ರೆ ಹೇಳ್ತಾರೆ, ಇಲ್ಲಾಂದ್ರೆ ಅಲ್ಲಿ ಹೇಳ್ತಾರೆ. ಇನ್ನು ಪಾದಯಾತ್ರೆ ಮಾಡ್ತಾರೆ ಗೋಕಾಕದವರು. ಪಾದಯಾತ್ರೆಕ್ಕಿಂತ ಜಾರಕಿಹೊಳಿಗೆ ಹೇಳ್ರಲ್ಲ ಒಂದೇ ಒಂದು ಮಾತು. ಈಗ ಸಿದ್ದರಾಮಯ್ಯ ಇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ,
ಅದೇ ಡಿ ಕೆ ಶಿವಕುಮಾರ್ ಬರ್ತಾರೆ, ಅಲ್ಲಿ ನೀವು ಮನವಿ ಹಾಕೋರು, ಬರೀ ಮನವಿ ಯಾಕೆ ಕೊಡ್ತೀರಿ ನೀವು ಅಂತ. ಜಾರಕಿಹೊಳಿ ಬಂದಾಗ ಅಲ್ಲಿ 4 ಮಂದಿ ಕೂಡ ಮನವಿ ಕೊಡ್ತಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಮನವಿ ಕೊಡ್ತಾರೆ. ಆದಷ್ಟು ಬೇಗನೆ ಸರ್ಕಾರ ಶೀಘ್ರ ನಿರ್ವಹಣೆ ಕೈಕೊತ್ತೆ ಅಂತ ಇವ್ರು ಹೇಳಿ ಬಂದ್ಬಿಡ್ತಾರೆ. ಮತ್ತು ಅಷ್ಟೇ ಹೇಳೋರಲ್ಲ, ಮತ್ತು ಅವ್ರೇನು ಹೇಳೋರು, ನ್ಯಾಯಯುತವಾಗಿ ಚಿಕ್ಕೋಡಿ ಜಿಲ್ಲೆ ಆಗಬೇಕು. ಕೋರ್ಟದಲ್ಲಿ ಕೇಸ್ ಹಾಕ್ಬೋದಿತ್ತಲ್ಲ, ಯಾಕಂದ್ರೆ ಸಣ್ಣ ಸಣ್ಣ ಜಿಲ್ಲೆಗಳು ಎಷ್ಟು ಕಡೆ ಆಗಿವೆ, ಜನಸಂಖ್ಯೆ ಹೆಚ್ಚಿದೆ, ಮತ್ತು ನ್ಯಾಯಯುತ ಅಂತ ಬೇಡಿಕೆ ಇದೆ, 30 ವರ್ಷ ಹೋರಾಟ ಇದೆ. ಈ ಕನಸನ್ನ ಸಂಗಪ್ಪ ಒಳಗೆ ಕಟ್ಕೊಂಡಿದ್ರು. ಅವ್ರು ಹೇಳ್ತಿದ್ರು ನಾಳೆ ಆಗ್ತೈತಿ, ನಾಡ್ದಾಗ್ತೈತಿ. ನೀವು ಹಂಗೆ, ಯಾಕಂದ್ರೆ ನಿಮ್ಮಲ್ಲಿ 4 ಗುಂಪುಗಳಿವೆ ಚಿಕ್ಕೋಡಿ ಜಿಲ್ಲೆ ಹೋರಾಟಗಾರರು. ಒಂದೇ ಗುಂಪು ಅಷ್ಟೇ ಫ್ರಂಟ್ಗೆ ಬರ್ತಾ ಇದೆ, ಅದು ಅಧಿವೇಶನ ಬಂತಂದ್ರೆ ಫ್ರಂಟ್ ಗ್ಯಾಂಗ್ ಇದು, ಚಂದ್ರಕಾಂತ್ ಹುಕ್ಕೇರಿ ಮತ್ತು ಸಂಜೀವ್ ಬಡಗರ್ ಗ್ಯಾಂಗ್. ಅದು ನಿಮ್ಮ ಕಡೆಯಿಂದ ಏನಾಗ್ತದೆ, ಆರ್ಥಿಕವಾಗಿ ನೀವು ಸಬಲರು ಇಲ್ಲ, ಮತ್ತು ಉದ್ಯೋಗಪತಿಗಳಿಂದ ಒಂದು 2 ಲಕ್ಷ ಪೇಪರ್ ಪ್ರಿಂಟ್ ಮಾಡ್ಲಿಕ್ಕೆ ಆಗಲಿಲ್ಲ. ಯಾವುದೋ ಪಾಂಪ್ಲೆಟ್ಸ ಎಲ್ಲೆಲ್ಲಿ ಏನೇನು ಮಾಡಿದ್ರೆ ಏನೇನಾಗ್ತದೆ, ನಮಗೆ ಎಷ್ಟು ಅನುಕೂಲ ಆಗ್ತದೆ, ವಿದ್ಯಾರ್ಥಿಗೆ ಎಷ್ಟು ಅನುಕೂಲ, ಕಾರ್ಮಿಕರಿಗೆ ಎಷ್ಟು ಅನುಕೂಲ, ನಂತರ ರಿಕ್ಷಾ ಡ್ರೈವರಿಗೆ ಎಷ್ಟು ಅನುಕೂಲ ಆಗ್ತದೆ, ಎಲ್ಲ ವರ್ಗಗಳನ್ನು ತೆಗೆದುಕೊಂಡು ಹೋರಾಟ ಎಲ್ಲಿ ಮಾಡಿದ್ರಿ ನೀವು. ರಿಕ್ಷಾ ಸಂಘಟನೆ ಸ್ವಲ್ಪ ಇರಲಿ, ಅದು ಬಲಿಷ್ಠಿದೆ, ಅವ್ರನ್ನೆಲ್ಲಿ ನೀವು ವಿಶ್ವಾಸಕ್ಕೆ ತೆಗೆದುಕೊಂಡ್ರಿ. ವಕೀಲರು ಇನ್ನೂವರೆಗೆ ನೀವು ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ. ಕೆಲವು ಸ್ವಾಮಿಗಳು ಬಂದರು, ಚಿಕ್ಕೋಡಿ ಸ್ವಾಮಿಗಳು, ಅವ್ರು ಏನಂತಾರೆ, ನೀವು ಮಾಡಲಿಲ್ಲ ಉತ್ತರ ಕರ್ನಾಟಕ ನಾವು ಪ್ರತ್ಯೇಕ ಧ್ವನಿ ಎಬ್ಬಿಸ್ತೇವೆ ಅಂತ. ಏನು ಧ್ವನಿ ಎಬ್ಸಿರಿ, ಧ್ವನಿ ಎಬ್ಸಿರಲ್ಲ, ಹೋದ್ರಲ್ಲ. ನಿಮ್ಮ ಧ್ವನಿ ಎಷ್ಟೈತಿ ಅಲ್ಲೇ ಚಿಕ್ಕೋಡಿ ಸುತ್ತಮುತ್ತ 10 ಹಳ್ಳಿಗೆ ಕೇಳ್ತೈತಿ. ಸ್ವಾಮಿಗಳೇ, ನೀವೇನಂತ ಪ್ರಬಲವಾದಂಥ ಸ್ವಾಮಿಗಳಲ್ಲ, ನಿಮ್ಮ ಹಿಂದೆ ಸಾವಿರಾರು ಲಕ್ಷಾಂತರ ಜನ ಇಲ್ಲ, ಕೇವಲ ಭಕ್ತರು ಅದಾರ. ಭಕ್ತರು ಬೇರೆ, ಈ ಹೋರಾಟಗಾರರು ಬೇರೆ. ಇರಲಿ, ಇಲ್ಲಿ ಆ್ಯಕ್ಚುಲಿ ಆಗ್ಬೇಕಂತಂದ್ರೆ ಶ್ರೀಗಳು ಎಷ್ಟಿದಾರಲ್ಲ, ಚಿಂಚಲಿ ಶ್ರೀಗಳನ್ನ ಹಿಡ್ಕೊಂಡು, ಎಲ್ಲ ಸಂಕೇಶ್ವರ ಶ್ರೀಗಳನ್ನ ಹಿಡ್ಕೊಂಡು ಎಲ್ಲ ಶ್ರೀಗಳ ಒಂದು ನೇತೃತ್ವ ಅದು ಆಯಿತು ಅಂತಂದ್ರೆ ಸರ್ಕಾರ ಸ್ವಲ್ಪ ಗಮನಕ್ಕೆ ತರ್ತೈತಿ. ಅವಾಗ ನಿಮ್ಮ ಹೋರಾಟಕ್ಕೆ ದೊಡ್ಡ ಬೆಲೆ ಬರಬೇಕಾದ್ರೆ ದೊಡ್ಡ ಹೋರಾಟ ಆಗ್ಬೇಕು. ಒಂದು 20-30 ಸಾವಿರ ಜನ ಚಿಕ್ಕೋಡಿಯಿಂದ ನಡ್ಕೋತ ಬರ್ಬೇಕಿಲ್ಲ, ಅಲ್ಲಿ ಸೋಲಿಸೋದಕ್ಕೆ 8ನೇ ತಾರೀಕು ಪ್ರಾರಂಭ ಮಾಡಿದ್ರೆ ಬರ್ಬೇಕು. ಅರ್ಧ ಹಾದಿಯಾಗ ನಿಮ್ಗೆ ಘೋಷಣೆ ಮಾಡ್ತಾರೆ, ಏನು ತಿಳ್ಕೊರಿ ನಾವು ತೆಗೆದುಕೊಂಡು ಬೆನ್ನ ಹತ್ತಿರದ ನಡೆಯೋರು ಮತ್ತು ಅವರು ಬಂದು ಕುಡ್ಕೋತಾರೆ. ಈ ರೀತಿ ಮಾಡೋದ್ರಿಂದ ಚಿಕ್ಕೋಡಿ ಜಿಲ್ಲೆ ಆಗ್ತಿತ್ವಿನ ಬೇರೆ ಯಾವುದೇ ಒಂದು ದಾರಿ ಹೇಳ್ರಿ ನೀವು, ಆಗೋದನ್ನೇ ಇಲ್ಲ. ಯಾಕಂದ್ರೆ ರಾಜಕಾರಣಿಗಳನ್ನ ನಂಬಿದ್ರಿ. ಹಿಂದೆ ಸರ್ಕಾರ ಬಂತು, BJP ಸರ್ಕಾರ, ಅವಾಗ ಅನಾ ಸಬ್ಜೋಲೆ ಹೇಳಿದ್ರು, ನಂತರ ಪ್ರಕಾಶ್ ಹುಕ್ಕೇರಿ ಹೇಳಿದ್ರು, ಈ ಗಣೇಶ್ ಹುಕ್ಕೇರಿ ಹೇಳ್ತಾರೆ. ಇವ್ರು ಸದನದಲ್ಲೇ ಮಾತಾಡೋದಿಲ್ಲ, ಮಾತಾಡೋ 1 ನಿಮಿಷ 2 ನಿಮಿಷ ಅಷ್ಟೇ. ಅಲ್ಲಿ ಕುಲಂಕಷವಾಗಿ ಎಲ್ಲ ಹೇಳಬೇಕು. ನೀವು ಚಿಕ್ಕೋಡಿ ಜಿಲ್ಲೆ ಮಾಡದೆ ಹೋದರೆ ಎಷ್ಟು ತ್ರಾಸಿದೆ, ಮಾಡಿದಂತೆ ಎಷ್ಟು ಲಾಭ ಇದೆ ಸಭಾಪತಿಗೆ ತಿಳಿಸಿ ಹೇಳಬೇಕು. ಅದು ಕಡತದಲ್ಲಿ ಹೋಗ್ತಿತ್ತದು, ಹಾಗೆ ಆಗ್ತಿತ್ತದು. ಸಭಾಪತಿ ಹೇಳ್ತಾರೆ, ಹೊರಟ್ಟಿ ಅವರು ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು, 30 ವರ್ಷದ ಹೋರಾಟ ಇದೆ ಅಂತ ಹೇಳ್ತಾರೆ. ನಿಮ್ಮಲ್ಲಿ ಇದನ್ನೇ ಇಲ್ಲಲ್ಲ, ನಾಲೆಜನೇ ಇಲ್ಲ. ಯಾವ ರೀತಿ ಹೋರಾಟ ಮಾಡ್ಬೇಕು ನಾಲೆಜ್ ಎಲ್ಲಿದೆ, ಯಾರು ನಾಲೆಜ್ ಇದೆ ಅವ್ರು ಎಲ್ಲಿ ಕೇಳ್ತಾರೆ. ಇವರ ಮೈಕ್ ಹಿಡಿದು ಮಾತಾಡ್ತಿರ್ತಾರೆ, ಇವರ ಭಾಷೆನ ಇವರ 4-5 ಕುರ್ಚಿ ಹಾಕಿರ್ತಾರೆ. ಆ 4-5 ಕುರ್ಚಿಯಾಗಿ ಇವರ ಕೂತಿರ್ತಾರೆ, ಖಾಯಂ ಲೀಡರ್ ಟೈಪ್. ಹೊರಗಿನವ್ರು ಯಾರು ಬಂದ್ರೆ ಕುರ್ಚಿ ಸಹಿತ ಇರಂಗಿಲ್ಲ. ಯಾರು ಹೇಳ್ರಪ್ಪ, ಸದಾನಂದ ಬಾಂಬ್ಲಿ ಬಂದಾರ, ಸ್ವಲ್ಪ 4 ಮಾತಾಡ್ತಾರಂತ. ನಾವೇನು ಮಾತಾಡ್ಲಿಕ್ಕೆ ಹೋಗಿಲ್ಲ, ನೋಡಕ್ಕೆ ಹೋಗಿದ್ದು ನಾವು. ಅವಾಗ ನಮ್ಗೆ ಮೈಕ್ ಕೊಟ್ಟರು. ಏನು ಮೈಕ್ ತೊಗೊಂಡು ಏನು ಮಾಡೋದು, ಎಷ್ಟು ಒದ್ದಾಡೋದು. ಇಲ್ಲೇ ನಾವು ಚಿಕ್ಕೋಡಿ ಜಿಲ್ಲೆ ಹೋರಾಟ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೇವೆ. ನಾವು ಕೂಡ 15-20 ವಿಡಿಯೋಗಳನ್ನು ಮಾಡಿದೆ. ನಾವು ಚಿಕ್ಕೋಡಿ ಜಿಲ್ಲೆಯವರೇ, ಚಿತ್ತಾಪುರಡಿ ಗ್ರಾಮ, ಅದು ನಮಗೂ ಸಂಬಂಧಪಟ್ಟದಿಲ್ಲ. ಅದು ಇಲ್ಲಿ ಕರ್ಮಭೂಮಿ ಬೆಳಗಾವಿ ಆದರೆ ಜನ್ಮಭೂಮಿ ಅದಲ್ಲ, ಚಿಕ್ಕೋಡಿ ಜಿಲ್ಲೆ ಆಗಲೇಬೇಕು. ಇನ್ನಷ್ಟು ಸ್ವಾರಸ್ಯಕರವಂತ ವರದಿನ 8ನೇ ತಾರೀಕು ಬೆಳಿಗ್ಗೆ ಮಾಡ್ತೇವೆ. ಯಾಕಂದ್ರೆ ಇಲ್ಲಿ ಏನೇನು ಲೋಪೂಲ್ಸ್ ಇವೆ ಅದನ್ನು ಮತ್ತೊಮ್ಮೆ ವರದಿ ಮಾಡ್ತೇವೆ. ನಮಸ್ಕಾರ.